ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಸಾಟರ್ಡೆ, ಇವತ್ತು ನಮ್ಮ ಮನೆ ದೇವರು ವಾರ. ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ. ವಾರ ಅಂದರೆ ಗೊತ್ತಲ್ಲ, ತುಂಬ ಕೆಲಸ ಇರುತ್ತೆ, ಅದನ್ನೆಲ್ಲ ಮುಗಿಸ್ಕೋಬೇಕು, ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಇವತ್ತು ನಮ್ಮ ಮನೆಯವರು ಕರೆಲ್ಲ ಜ್ಯೂಸ್ ಮಾಡು ಅಂತ ಹೇಳಿದರು. ಅದಕ್ಕೆ ಕರೆಲ್ಲ ಜ್ಯೂಸ್ ಮಾಡೋಣ ಅಂತ. ಈ ಕರೆಲ್ಲ ಜ್ಯೂಸ್ ಏನಕ್ಕಪ್ಪ ಕುಡಿಬೇಕು ಅಂತ ಅಂದರೆ, ನಮ್ಮ ಬಾಡಿಲಿರೋ ಟಾಕ್ಸಿಕ್ನೆಲ್ಲ ಹೊರಗೆ ಹಾಕುತ್ತೆ. ಮತ್ತು ಇದನ್ನು ಥರ ಬಿ ಪಿ ಇರೋರು ಸಹ ಇದನ್ನು ಉಪಯೋಗಿಸ್ಬೋದು. ನಾನು ಈ ಕರೆಲ್ಲ ಜ್ಯೂಸ್ ಮಾಡೋಕ್ಕೆ ಇವಾಗ ಏನೇನು ಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ನಾನು ಇಬ್ಬರಿಗೆ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಹಾಗಲಕಾಯಿ, ಒಂದು ನಿಂಬೆಹಣ್ಣು, ಒಂದು ಚಿಟಿಕೆಯಷ್ಟು ಉಪ್ಪು. ಈ ಹಾಗಲಕಾಯಿನ ಬೀಜ ಎಲ್ಲ ಬಿಡಿಸಿ ಎತ್ತಿಟ್ಕೊಂಡಿದ್ನಲ್ಲ, ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಮೇಲೆ ಒಂದು ನಿಂಬೆಹಣ್ಣ ಚೆನ್ನಾಗಿ ಉಜ್ಜಿ, ಅದು ಉಜ್ಜಿದಾಗ ನೀಟಾಗಿ ರಸ ಬರುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಈ ಥರ ಮಾಡ್ಕೋತೀನಿ. ಕಟ್ ಮಾಡಿ ಅದರಲ್ಲಿರೋ ಬೀಜಗಳನ್ನ ನೀಟಾಗಿ ತೆಕ್ಕೊಂಡು ಒಂದು ಕಡೆ ಇಟ್ಕೋತೀನಿ. ಆಮೇಲೆ ಕಟ್ ಮಾಡಿರೋ ಹಾಗಲಕಾಯಿನೆಲ್ಲ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸು ರುಬ್ಕೊಳ್ಳೋಣ. ಈ ಥರ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸಿ ಒಂದೆರಡು ಸುತ್ತು ಗ್ರೈಂಡ್ ಮಾಡ್ಕೊಳ್ಳಿ ಅಷ್ಟೇ. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಆ ಮಿಕ್ಸರ್ ಜಾರ್ದು ಕ್ಯಾಪೆಲ್ಲ ತೆಗೆದು ಚೆನ್ನಾಗಾಗಿದೆಯಾ ಅಂತ ನೋಡ್ಕೊಂಡ್ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ನಿಂಬೆ ಹಣ್ಣಿನ ರಸನ ಈ ಥರ ಸೇರಿಸ್ಕೋಬೇಕು. ಈ ಥರ ಸೇರಿಸ್ಕೊಂಡ್ರೆ ಕರೆಲ್ಲ ಜ್ಯೂಸ್ ರೆಡಿ. ಇದನ್ನು ಮಾಡ್ಕೊಳ್ಳೋಕ್ಕೆ ಒಂದು 2 ಮಿನಿಟ್ಸ್ ಸಾಕು, ಅಷ್ಟರಲ್ಲೇ ರೆಡಿ ಆಗಿಬಿಡುತ್ತೆ. ಇದನ್ನು ಮಾಡ್ಕೊಳ್ಳೋಕ್ಕೇನು ತುಂಬ ಟೈಮ್ ಏನು ತೊಗೊಳ್ಳಲ್ಲ. ನಾನು ರೆಡಿ ಆಯಿತು. ಇವಾಗ ಗ್ಲಾಸಿಗೆ ಸರ್ವ್ ಮಾಡ್ಕೋತೀನಿ. ನನ್ನ ಮಗಂಗೆ ಪಾಪ ಗೊತ್ತಿಲ್ಲ ಇದು ಕರೆಲ್ಲ ಜ್ಯೂಸು ಕಹಿ ಇರುತ್ತೆ ಅಂತ ಅಂದ್ಬಿಟ್ಟು, ಯಾವಾಗಲೂ ಜ್ಯೂಸ್ ಕೊಡ್ತಾಳಲ್ಲ ಆ ಥರ ಅಂತ ಅಂದ್ಬಿಟ್ಟು ಅವರಪ್ಪ ಕಳಿಸ್ತಿದ್ದಾರೆ. ಬರ್ತಿದ್ದಾನೆ. ಅವನಿಗೆ ಕೊಡ್ತೀನಿ ನೋಡಿ. ಇವಾಗ ಅವನ ರಿಯಾಕ್ಷನ್ನು ಯಾವ ಥರ ಇರುತ್ತೆ ಅಂತ ನೋಡೋಣ. ಜ್ಯೂಸ್ ಅಲ್ಲೇ ನಿಂತ್ಕೊ, ಹಿಂದೆ ನಿಂತ್ಕೊ. ಚೆನ್ನಾಗಿದೆ. ಅದು ಅದೇನೆ ಇದು ಕುಡಿತಿ. ತಗೊಳಪ್ಪ, ಬಾ ಹತ್ರಕ್ಕೆ ತಗ. ಏಕಿ ತಗ. ನೋಡಿ ಹೆಂಗ್ ಓಡಾಕ್ತಾನೆ. ಇಲ್ಲಿ ಬರವಿಲ್ಲಿ ಒಂದು ನಿಮಿಷ. ಹೆಂಗೈತದು? ಹೆಂಗೈತೆ? ಕುಡಿಯ ಕುಡಿಸ ನೆಕ್ಕೋ. ಚೆನ್ನಾಯ್ತಾ? ಕುಡಿ ಮತ್ತೆ ಅಷ್ಟು ಇದು ಕುಡಿಬೇಕಂದ್ರೆ ತಗ ಕುಡಿದ. ತಗ. ಅಪ್ಪ ಕೊಟ್ಟ ಇಲ್ಲ? ಅಪ್ಪಂಗೇನೆ ಇದು. ಚಿತ್ರಾನ್ನ ಏನಕ್ಕೆ ಕುಡಿಯಕ್ಕೆ ಅದನ್ನ? ಬೇಡ ಕುಡಿ, ಹಂಗೆ ಕುಡಿಯಲ್ವಾ? ಮಗುಂಗೆ ತುಂಬ ಖುಷಿ. ಅವ್ರ ತಾತನ ರಿಯಾಕ್ಷನ್ ನೋಡಿ. ನಮ್ಮ ಮಾವಂಗೆ ಈ ಥರದ್ದೆಲ್ಲ ಇಷ್ಟ ಆಗಲ್ಲ, ಆದರೂ ನಮ್ಮ ಮನೆಯವ್ರು ಕೊಡು ಅಂತ ಕೊಡಿಸಿದ್ರು. ನನಗೆ ಅಂತ ಮಾಡ್ಕೊಂಡಿದ್ದೆ, ನಮ್ಮ ಮಾವಂಗೆ ಕೊಟ್ಟೆ. ನಮ್ಮ ಮಾವಂಗೆ ಕಹಿ ಅಂತ ಅಂದರೆ ಆಗಲ್ಲ, ಬಟ್ ಆದ್ರೂ ಕುಡಿದ್ರು. ನಮ್ಮ ಮನೆಯವ್ರು ಕುಡಿತಾ ಇದ್ರಲ್ಲ ಅಂತ ಅಂದ್ಬಿಟ್ಟು. ಯೂಸ್ ಮಾಡದೇ ಇರೋ ಪಾತ್ರೆಗಳೆಲ್ಲ ತೊಳೆದು ತುಂಬ ದಿನ ಆಗಿತ್ತು. ಇವತ್ತು ಸ್ವಲ್ಪ ವಾಶ್ ಮಾಡಿಟ್ಬಿಡೋಣ, ಅದೊಂದು ಕೆಲಸ ಮುಗಿಯುತ್ತೆ ಅಂತ ಅಂದ್ಬಿಟ್ಟು ವಾಶ್ ಮಾಡಿಕೊಂಡೆ. ಅದೆಲ್ಲ ವಾಶ್ ಮಾಡಿ ಡ್ರೈ ಮಾಡಿ ಒಳಗಡೆ ಎತ್ತಿಟ್ರೆ ಏನೂ ಆಗಲ್ಲ ಅಂತ ಎಲ್ಲನೂ ಬಾಲ್ಕನಿಲಿ ಹಾಕಿದ್ದೀನಿ ನೋಡಿ. ಇದೊಂದು 15 ಮಿನಿಟ್ಸಿಗೆ ಡ್ರೈ ಆಗೋಯ್ತು. ಅದೆಲ್ಲ ಟಬ್ಬಿಗೆ ಹಾಕ್ಕೊಂಡು ತಂದು ಕಬೋರ್ಡಿಗೆ ಜೋಡಿಸಿಟ್ಕೊಂಡೆ. ಈ ಥರ ಡ್ರೈ ಮಾಡಿ ಜೋಡಿಸಿಟ್ಕೊಳ್ಳೋದ್ರಿಂದ ಕಬೋರ್ಡ್ ಯಾವಾಗಲೂ ಕ್ಲೋಸ್ ಆಗಿರುತ್ತಲ್ಲ, ಸ್ಮೆಲ್ಲೆಲ್ಲ ಬರಲ್ಲ ಅಂತ ನಾನು ಯಾವಾಗಲೂ ಈ ಥರನೇ ಮಾಡ್ಕೋತೀನಿ. ನಮ್ಮ ಮನೆಯವರೇ ಇವತ್ತು ದೇವ್ರ ಪೂಜೆ ಮಾಡ್ತೀನಿ ಅಂತ ಅಂದರು. ಅದಕ್ಕೆ ಸ್ವಲ್ಪ ದೇವ್ರ ಪಾತ್ರೆಗಳನ್ನ ವಾಶ್ ಮಾಡೋಣ ಅಂತ ವಾಶ್ ಮಾಡ್ಕೊಡ್ತಿದ್ದೀನಿ. ನಾನು ವಾರ ಇರೋ ದಿನ ಸ್ವಲ್ಪ ಕ್ವಿಕ್ಕಾಗೋ ತಿಂಡಿಗಳನ್ನ ಮಾಡ್ತೀನಿ. ನಮ್ಮ ಮನೆಯವರು ಆಫೀಸ್ಗೆ ಹೋಗೋದ್ರಿಂದ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು, ಅದಕ್ಕೆ ಇವತ್ತು ಪೊಂಗಲ್ ಮಾಡೋಣ ಅಂತ ನಾನು ನೈಟೇ ಬ್ರೌನ್ ರೈಸ್ನ ನೆನೆಸಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ,
ಹಸಿರು ಮೆಣಸಿನ್ಕಾಯಿ 2-3, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಣಸು, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿನ ಒಂದು ಕುಟ್ಟಾಣಿಗೆ ಹಾಕಿ ಕುಟ್ಕೊಂಡೆ. ನಿಮ್ಗೆ ಈ ಥರ ಟೈಮ್ ಇಲ್ಲ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೋಬೋದು. ನಾನು ನೆಕ್ಸ್ಟು ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ಮಾಡೋದು ಅಂತ. ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು, ಅದಕ್ಕೆ ನಾನು ಇನ್ಸ್ಟೆಂಟಾಗಿ ಈ ಥರ ಮಾಡಿಕೊಂಡೆ. ನಂತರ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ, ಅದು ಕಾಯ್ದ ಮೇಲೆ ಅದಕ್ಕೆ ಕರಿಮೆಣಸು ಮತ್ತು ಮೆಣಸಿನ್ಕಾಯಿನ ಹಾಕಿ, ಅದಾದಮೇಲೆ ಕುಟ್ಟಿಟ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿದ ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ತೆಂಗಿನಕಾಯಿನೂ ಇದಕ್ಕೆ ಆ್ಯಡ್ ಮಾಡಿದ ಮೇಲೆ ಆ ತೆಂಗಿನಕಾಯಿನೂ 1-2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವತ್ತು ಗೋಡಂಬಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಗೋಡಂಬಿ ಇದ್ದರೆ ಅದನ್ನು ತುಪ್ಪದಲ್ಲಿ ಹುರಿದು ಇಟ್ಕೊಂಡು ನಂತರ ಆ್ಯಡ್ ಮಾಡ್ಬೋದು. ನಾನು ಬ್ರೌನ್ ರೈಸು ಮತ್ತು ಹೆಸರು ಬೇಳೆನ ಕೂಗಿಸಿಟ್ಕೊಂಡಿದ್ದೀನಿ. ಅರ್ಧ ಕಪ್ಪು ಹೆಸರು ಬೇಳೆ, ಅರ್ಧ ಕಪ್ಪು ಬ್ರೌನ್ ರೈಸ್ಗೆ 4 ಲೋಟ ನೀರು ಹಾಕಬೇಕು. ಅದು ಕೂಗಿಸಿಟ್ಕೊಂಡಿರೋದನ್ನ ಈ ಫ್ರೈ ಮಾಡಿದ್ನಲ್ಲ ಅದಕ್ಕೆ ಆ್ಯಡ್ ಮಾಡಿಕೊಂಡೆ. ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಚೆನ್ನಾಗಿದೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ಘಮ ಘಮ ಅನ್ನೋ ಖಾರ ಪೊಂಗಲ್ಲು ರೆಡಿ ಆಗುತ್ತೆ. ನಾನು ಅದನ್ನು ನನ್ನ ಮಗನಿಗೆ ಒಂದು ಬೌಲಿಗೆ ಸರ್ವ್ ಮಾಡಿದೆ. ಮತ್ತು ನಮ್ಮ ಮನೆಯವ್ರಿಗೆ ಓಟ್ಸ್ ಬೇಕಿತ್ತು, ಅದನ್ನು ಸ್ವಲ್ಪ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕ್ಯಾರೆಟ್ನು ಓಟ್ಸ್ ಜೊತೆಗೆ ತಿಂತಾರೆ, ಅದಕ್ಕೆ ಕ್ಯಾರೆಟ್ನು ಆ್ಯಡ್ ಮಾಡಿ ಕೊಟ್ಟೆ ಅವರಿಗೆ. ನೋಡಿ ನಮ್ಮ ದೇವ್ರ ಮನೆ ಎಷ್ಟು ಚಿಕ್ಕದಾಗಿ ಚೊಕ್ಕವಾಗಿ ಇಟ್ಕೊಂಡಿದ್ದೀವಿ ಅಂತ. ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತುಂಬ ದೊಡ್ಡ ಫೋಟೋ ತುಂಬ ಐಟಮ್ಸ್ ಇಟ್ಕೊಂಡ್ರೆ ಅಷ್ಟೊಂದು ಕ್ಲೀನ್ ಮಾಡಿ ಎಲ್ಲ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಇಷ್ಟೇ ಇಟ್ಕೊಂಡಿದ್ದೀವಿ. ನಮ್ಮದು ದೇವರು ಮನೆಯಲ್ಲಿ ನಮ್ಮ ಮನೆ ದೇವ್ರ ಫೋಟೋ ಅಷ್ಟೇ ಸ್ವಲ್ಪ ದೊಡ್ಡದಾಗಿರೋದು, ಇನ್ನೆಲ್ಲ ದೇವ್ರೂ ಚಿಕ್ಕದಾಗಿದೆ. ಪುಟ್ಟ ಗಣಪತಿ, ಒಂದು ವೆಂಕಟರಮಣ ಸ್ವಾಮಿ ಒಂದು ವಿಗ್ರಹ. ನೈವೇದ್ಯಕ್ಕೆ ಇಟ್ಟಿದ್ದು ಬಾಳೆಹಣ್ಣೆಲ್ಲ ತಿಂದ್ಕೊಂಡ ನನ್ನ ಮಗ, ಅದಕ್ಕೆ ಒಂದು ದಾಳಿಂಬೆ ಹಣ್ಣಿಟ್ಟು ಪೂಜೆ ಮಾಡಿದ್ವಿ. ನೆಕ್ಸ್ಟು ನನ್ನ ಮಗ ಪೂಜೆ ಮಾಡ್ಬೇಕಂತಿದ್ದ, ಅವನು ಪೂಜೆ ಮಾಡಲಿ ಅಂತ ಬಿಟ್ವಿ. ಅವನು ನೋಡಿ ಎಲ್ಲ ಹಣೆಗಿಟ್ಕೊಂಡು ಅವನು ದೇವರಿಗಿಟ್ಟು ಹೆಂಗೆ ಪೂಜೆ ಮಾಡ್ತಿದ್ದಾನೆ ಅಂತ. ಇಷ್ಟೇ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.